ಎದಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂತಂದರೆ ಹೋಟೆಲ್ ಸ್ಟೈಲಾ ನಿನ್ನ ಹಾನೆಸ್ಟ್ ರಿವ್ಯೂ ಹೇಳು. ನಾನು ಡ್ಯಾನ್ಸ್ ಸ್ಕೂಲ್ಗೆ ಹೋಗ್ತೀನಿ. ವಿಡಿಯೋ ಅವ್ರಿಗೆ ಹಾಯ್ ನನ್ನ ಕಡೆಯಿಂದ ಹಾಯ್ ಸ್ಟೇಜ್ ಮತ್ತು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ ಇವತ್ತು ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ ಇವಾಗ 5:30 ಆಗಿದೆ ಗೈಸ್. ಎದಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂತಂದರೆ 3 ಗಂಟೆಗೆ ಎಚ್ಚರ ಆಗಿತ್ತು, ನಿದ್ದೆ ಬಂದಿದ್ದಿಲ್ಲ. ಏನೇನೋ ಮಾಡಿದೆ, ಏನೇನೋ ಟ್ರಿಕ್ ಯೂಸ್ ಮಾಡಿದೆ, ನಿದ್ದೆ ಬರಲಿಲ್ಲ. ಸೊ ಅದಕ್ಕೋಸ್ಕರ ಮೇಲೆಲ್ಲ ಕಸ ಬಡಿದು ಸ್ನಾನ ಮಾಡಿ ಬಂದಿದ್ದು. ನೋಡಿರಿ ನನ್ನ ನಾರ್ಮಲ್ ಗೆಟಪ್ಪಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಟೀ ಮಾಡೋಕೆ ಇಟ್ಟಿದ್ದೀನಿ, ಈ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ. ಎಷ್ಟು ಗಂಟೆ ಆಗಿತ್ತು? 3 ಗಂಟೆ ಆಗಿತ್ತು. ಫುಲ್ ಹಸುವಾಗಂತಿತ್ತು ಗೈಸ್. ಮೇಲ್ಗಡೆ ಬಿಸ್ಕೆಟ್ ಇಟ್ಟಿದ್ದೆ, ಅದನ್ನು ತಿಂದು ಮತ್ತು ಒಂದು ಬ್ರೆಡ್ ಇಟ್ಟಿದ್ದೆ, ಅದನ್ನ ಒಂದು ಸ್ವಲ್ಪ ತಿಂದು ಮಲಗಿದ್ದೆ, ನೀರು ಕುಡಿದು. ಆದರೂ ನಿದ್ದೆ ಬರಲಿಲ್ಲ. ಇನ್ನೂ ಬರ್ತಿದ್ದಂಗೆಲ್ಲ ಬಿಡು ನಿದ್ದೆ, ಕೈಯೆಲ್ಲ ಪೇನ್ ಆಗೋಗ್ಬಿಟ್ಟಿದ್ದೆ, ಯಾಕೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಎದ್ದು ಬಂದಿದ್ದೀನಿ ನೋಡಿರಿ. ಎಲ್ಲರಿಗೂ ಹ್ಯಾಪಿ ಮಾರ್ನಿಂಗ್. ಮತ್ತು ನಾಳೆ ಏನೈತಪ್ಪ ಅಂತಂದ್ರೆ ಹ್ಯಾಪಿ ನ್ಯೂ ಇಯರ್ ಇದೆ ಗೈಸ್. ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದರೆ ಏನೂ ಮಾಡಲ್ಲ ಗೈಸ್. ನಾಳೆ ಮೂರರ ಡ್ಯಾನ್ಸ್ ಐತಿ. ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ನಾಳೆ ಬ್ಲಾಗಲ್ಲಿ. ಇವತ್ತಿನ ಬ್ಲಾಗ್ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ, ಹಾಗೆ ವಿಡಿಯೋನ ನೋಡ್ತಾ ಇರಿ. ನಾನು ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡೋಕಂತಿದ್ದೆ. ಅದೇ ಟೈಮಿಗೆ ನಿನ್ನೆ ನಮ್ಮ ಹಸ್ಬೆಂಡು ಬಟಾಣಿ ಕಾಳು ತಂದಿದ್ರು ಗೈಸ್. ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಅದು ಹಸಿ ಬಟಾಣಿ ಕಾಳು. ಹಂಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರಾಯ್ತು ಅಂತೇಳಿ ಟೀ ಮಾಡೋಕೆ ಇಟ್ಟಿದ್ದೆ ನೋಡಿರಿ. ನಾನು ಒಂದು 4 ದಿನ ಆಯ್ತು ಗೈಸ್ ಸ್ವಲ್ಪ ಬಿಸಿ ನೀರು ಕುಡಿಯೋಣ ಅಂತೇಳಿ ಕಾಸಕ್ಕೆ ಇಟ್ಟೀನಿ. ಅವು ನೋಡಿದ್ರೆ ಕುದಿಯೋಕೆ ಅಂದ್ಬಿಟ್ಟಿದ್ದು. ಹಂಗೆ ಟೀ ಮಾಡಿದೆ. ನಮ್ಮ ದೊಡ್ಡಮ್ಮ ಊರಿಂದ ಬರುವಾಗ ಗೈಸ್ ಇದನ್ನು ತೊಗೊಂಬಂದಿದ್ರು, ರಸ್ಕ್ ತೊಗೊಂಬಂದಿದ್ರು. ಅದು ನನ್ನ ಫೇವ್ರೆಟ್ ಗೈಸ್. ಅದಕ್ಕೋಸ್ಕರ ತಿಂದ್ರಾಯ್ತು ಅಂತೇಳಿ ಪ್ಲೇಟ್ ಒಳಗೆ ಇಡಾಕಂತಿದ್ದೆ ನೋಡಿರಿ. ಯಾರೋ ಒಬ್ರು ಕೇಳಿದರು ರಸ್ಕ್ ತಿನ್ಬೋದಾ ಅಂತೇಳಿ. ಪ್ರೆಗ್ನೆಂಟ್ ಇದ್ದಾಗ ತಿನ್ಬೋದು ಸಿಸ್, ಹಂಗೇನಿಲ್ಲ. ಮತ್ತು ಇವಾಗ ಬಟಾಣಿ ಕಾಳು ಪಲ್ಯಾಗ ಏನೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಗೈಸ್, ಟೊಮೊಟೊನ ಹೆಚ್ಕೊಂಡಿದ್ದೀನಿ ಉದ್ದುದ್ದಾಗಿ. ಮತ್ತು ಆವಾಗಲೇ ಬಟಾಣಿ ಕಾಳು ಕುದ್ಬಿಟ್ಟಿದ್ವು. ಒಂದು ಹಸಿ ಕಾಳಲ್ವ ಗೈಸ್, ಒಂದು 5 ಮಿನಿಟ್ಸ್ ಒಳಗೆ ಬಟಾಣಿ ಕಾಳು ಫುಲ್ ಕುದ್ಬಿಟ್ಟಿದ್ವು. ಹಂಗೆ ಹಂಚಿ ಕಾಯಕ್ಕೆ ಇಟ್ಟಿದ್ನೆ. ಯಾಕಪ್ಪ ಅಂತಂದ್ರೆ ಇವಾಗ ಹೇಳ್ತೀನಿ ಬರ್ರಿ. ನಾವು ಎಲ್ಲ ಹೆಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಗೈಸ್, ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿ ಇಟ್ಕೋಬೇಕು. ಸ್ವಲ್ಪ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಸುಮ್ಮನೆ ನಾರ್ಮಲಾಗಿ ಮಾಡೋಕ್ಕಿಂತ ಈ ಥರ ಹುರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಟ್ರೈ ಮಾಡ್ತಾಯಿದ್ದೀನಿ ನೋಡಿರಿ. ಫಸ್ಟ್ ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಉದ್ದುದ್ದಾಕಿ ಹೆಚ್ಕೊಂಡಿರ್ತೀವಲ್ಲ ಗೈಸ್, ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಈ ಥರ ಸ್ವಲ್ಪ ಲೈಟಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಗೈಸ್. ನೋಡಿರಿ ಬಟಾಣಿನ ಆವಾಗಲೇ ಹೇಳಿದ್ನಲ್ಲ ಬೇಯಿಸಿ ಇಟ್ಟಿದ್ದೀನಿ. ಜಾಸ್ತಿ ಏನು ಬೇಯಿಸ್ಬೇಕಾಗಿಲ್ಲ ಗೈಸ್, ಯಾಕಂದ್ರೆ ಹಸಿ ಇರೋದು ಬಟಾಣಿ. ನಿನ್ನೆನೆ ಸೋಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಆವಾಗಲೇ ಮೆತ್ತಗಾಗ್ಬಿಟ್ಟೈತಿ. ಬನ್ನಿ ಗೈಸ್, ನೀವು ಟ್ರೈ ಮಾಡಿ ಗೈಸ್ ನಿಮ್ಮ ಮನೆಯಲ್ಲಿ. ಕಮೆಂಟ್ ಮಾಡಿರಿ. ಇವಾಗ ಬಟಾಣಿ ಸೀಸನ್, ಅದಕ್ಕೆ ಬಟಾಣಿ ಬಂದದ. ಬಟಾಣಿ ಕಾಳು ಪಲ್ಯ ಮಾಡೋದೇ ರೇರ್ ಗೈಸ್. ಯಾವಾಗಾದ್ರೂ ಪಲಾವಿಗೆ ಅದು ರೇರ್ ಇದ್ದರೆ ಹಾಕಿರ್ತೀನಿ, ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟ್ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡಿದೆ ನೋಡಿರಿ. ಇವಾಗ ಜಸ್ಟ್ ತೊಳ್ಕೊಂಡು ಬಂದೆ. ಹೆಚ್ಕೊಂಡಿರ್ತೀವಲ್ಲ ಗೈಸ್, ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿರಿ ಟೊಮೊಟೊನ. ಬೇಕಾದ್ರೆ ಏನೋ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿರಿ ಗೈಸ್, ನಡೀತದ. ಟೊಮೊಟೊ ಮತ್ತು ಈರುಳ್ಳಿ ಚೆಂದ ಬೆಂದೈತಿ. ಈ ಥರ ಸ್ವಲ್ಪ ಮೆತ್ತಗಾದ್ಮೇಲೆ ನೋಡ್ಕೊಂಡು ಎಷ್ಟು ಬೆಳ್ಳುಳ್ಳಿ ಬೇಕಷ್ಟು ಹಾಕೊಳ್ರಿ ಗೈಸ್. ಇಲ್ಲ ಬೆಳ್ಳುಳ್ಳಿ ಅಥವಾ ಏನು ಹಂಗಿಲ್ಲ, ನಮ್ಮ ಹತ್ರ ಪೇಸ್ಟ್ ಇದೆ ಅಂದರೆ ಪೇಸ್ಟ್ ಆ್ಯಡ್ ಮಾಡ್ಬೋದು. ಆಮೇಲೆ ಫ್ರೈ ಮಾಡ್ತೀವಿ ಅವಾಗ ಆ್ಯಡ್ ಮಾಡ್ಬೋದು. ಮತ್ತು ಸ್ವಲ್ಪ ಶುಂಠಿ ಆ್ಯಡ್ ಮಾಡ್ಬೋದು ನೋಡಿರಿ, ಸಾಕನ್ಸುತ್ತೆ. ನೋಡಿ ಗೈಸ್, ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಒಂದು 4 ಕಾಳು ಮೆಣಸು ಮತ್ತು ಚಕ್ಕೆ, ಒಂದು ಏಲಕ್ಕಿ, ಒಂದು ಲವಂಗ ತೊಗೊಂಡಿದ್ದೀನಿ. ನೀವೇನು ಹಾಕೋದು ಬೇಡ, ನಮ್ಮ ಹತ್ರ ಗರಂ ಮಸಾಲೆ ಇದೆ ಅಂದ್ರೆ ಲಾಸ್ಟಿಗೆ ಗರಂ ಮಸಾಲೆ ಆ್ಯಡ್ ಮಾಡ್ಬೋದು ಗೈಸ್. ಒಂದು ವೇಳೆ ಈ ಥರ ಇದಾವೆ ಅಂದ್ರೆ ಸ್ವಲ್ಪ ಲೈಟಾಗಿ ಆಗಿ ಗೈಸ್, ಸುಮ್ಮನೆ ಟೇಸ್ಟಿಗೆ ಅಷ್ಟೇ. ನೋಡಿರಿ ಫ್ರೈ ಆಗೈತೆ ಅನ್ಸುತ್ತೆ. ಸ್ವಲ್ಪ ಹಸಿ ಕೊತ್ತಂಬರಿನ ಹಾಕಿ, ಕೊತ್ತಂಬರಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡಿ ಸ್ವಲ್ಪ
ಫ್ರೈ ಮಾಡ್ಕೊಂಡು ಆಫ್ ಮಾಡ್ಕೊಂಡ್ಬಿಡಿ. ಇದನ್ನು ಒಂದು 2-3 ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಡೋಣ. ನೆಕ್ಸ್ಟ್ ಮಿಕ್ಸಿ ಜಾರ್ ಒಳಗೆ ರುಬ್ಕೋಬೇಕು ಗಾಯ್ಸ್. ಇದನ್ನು ಆಫ್ ಮಾಡ್ತಾ ಇದೀನಿ ನೋಡ್ರಿ. ಇವಾಗ ನೋಡ್ರಿ ಅನನ್ಯ ಅಮೂಲ್ಯ ಇನ್ನೂ ಮಲಗಿದಾರ. ಗೊತ್ತಿಲ್ಲ ಅವ್ರಿಗೆ ಇದನ್ನು ಮಾಡಕ್ಕಂತೀನಿ ಅಂತೇಳಿ. ಚಪಾತಿ ಮಾಡ್ಬೇಕಿನ್ನ ಇದ್ರ ಜೊತೆಗೆ. ಇವತ್ತು ಬೇಗ ಎದ್ದೀನಲ್ಲ, ಸೊ ಚಪಾತಿ ಮತ್ತು ಪಲ್ಯ, ಬಟಾಣಿ ಕಾಳು ಪಲ್ಯ ಮಾಡಿದ್ರಾತಂತ ಅಂದ್ಕೊಂಡಿದ್ದೆ. ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಬಿಸಿ ಎಲ್ಲ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂಥೇಳಿ. ಬರೀ ಗೈಸ್ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ಪಲ್ಯಕ್ಕೆ. ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ಪೂನ್ ಆಯಿಲ್ ಹಾಕೊಳ್ಳಿ. ಒಬ್ರು ಯಾರೋ ಹೇಳಿದ್ರಿ ಎಷ್ಟು ಆಯಿಲ್ ಯೂಸ್ ಮಾಡ್ತೀರಿ ನೀವು ಅಂತ. ಮತ್ತು ಅಡುಗೆ ಮಾಡೋಕ್ಕೆ ಆಯಿಲ್ ಯೂಸ್ ಮಾಡಲೇಬೇಕಲ್ಲ. ಎಣ್ಣೆ ಕಾದಿದೆ ಅನಿಸುತ್ತಾ. ಒಗ್ಗರಣೆಗೆ ಏನು ಹಾಕ್ಬೇಕಪ್ಪ ಅಂತ ಸಾಸಿವೆ ಹಾಕ್ಬಿಡಿ ಗಾಯ್ಸ್. ಜೀರಿಗೆ ಅಷ್ಟೇ ಆ್ಯಡ್ ಮಾಡಿರಿ. ಮತ್ತು ಹಸಿ ಕರಿಬೇವಿದ್ರೆ ಆ್ಯಡ್ ಮಾಡಿ ಗಾಯ್ಸ್. ಮತ್ತು ಇದಕ್ಕಂತಲೇ ಒಂದು ಸಣ್ಣದು ಈರುಳ್ಳಿ ಹೆಚ್ಕೊಂಡಿದ್ದೆ ನೋಡಿರಿ ಸಪ್ರೇಟಾಗಿ ಒಗ್ಗರಣೆಗೋಸ್ಕರನೇ. ಇದು ಮೇಲೆ ಹಾಕೋಕೆ ಗಾಯ್ಸ್. ಆಮೇಲೆ ನೋಡಿರಿ ಆಲ್ರೆಡಿ ನಾವು ಮಿಕ್ಸಿ ಅದನ್ನು ಹುರ್ಕೊಳ್ಳೋವಾಗಲೇ 1-2 ಉಳ್ಳಾಗಡ್ಡಿನ ಹಾಕ್ಕೊಂಡಿರ್ತೀವಲ್ಲ, ಸೊ ಅದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ನಡೀತದ. ಇವಾಗ ಅರಿಶಿನ ಪುಡಿ ಆ್ಯಡ್ ಮಾಡೋಕ್ಕಂತೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ರಿ. ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸಿಗೆ ಹಾಕೊಳ್ಳಂಬರಿ. ಇವಾಗ ನೋಡಿರಿ ಟೈಮ್ ಆಲ್ರೆಡಿ 7 ಗಂಟೆ ಆಗಿಬಿಟ್ಟಿತ್ತು. ಅಮೂಲ್ಯ ನೋಡಿರಿ ಸ್ನ್ಯಾಕ್ಸಿಗೆ ಏನೋ ಆ್ಯಪಲ್ ಕಟ್ ಮಾಡ್ಕೊಳಕ್ಕಂತಾಳ. ತಿಂಡಿ ಪೋತಿ ಅಮೂಲ್ಯಕ್ಕೆ ಯಾವಾಗಲೂ ಏನಾದರೂ ಇದ್ದೇ ಇರಬೇಕು ಸ್ನ್ಯಾಕ್ಸಿಗೆ. ನೋಡಿ ಇದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಗಾಯ್ಸ್, ಅದು ಹುರ್ಕೊಂಡಿರ್ತೀವಲ್ಲ ಹಂಚ ಒಳಗೆ, ಅದನ್ನು ಅದರೊಳಗೆ ಆ್ಯಡ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಗಾಯ್ಸ್ ನಿಮ್ಮ ಹತ್ರ ಧನಿಯಾ ಪುಡಿ ಇದ್ದರೆ ಆ್ಯಡ್ ಮಾಡಿರಿ, ಇಲ್ಲಾಂದ್ರೆ ನಡೀತದ. ಅಥವಾ ಚಿಕನ್ ಮಸಾಲೆ ಏನಾದರೂ ಇದ್ದರೂ ಆ್ಯಡ್ ಮಾಡ್ಕೋಬೋದು. ನೋಡಿರಿ ನನಗೆ ಖಾರದಿಂದ ಮಾಡಿದ್ರಾಯ್ತು ಅಂತ ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೊತಿದ್ದೀನಿ. ಎಣ್ಣೆ ಒಳಗೆ ಖಾರ ಹಾಕಿದ್ರೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತೇಳಿ ಆ್ಯಡ್ ಮಾಡಿದೆ ನೋಡಿರಿ. ಇವಾಗ ರುಬ್ಕೊಂಡಿರ್ತೀವಲ್ಲ ಗೈಸ್, ಅದನ್ನು ಅದರೊಳಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ರಿ. ಎಣ್ಣೆ ಒಳಗನೆ ಇರುತ್ತೆ ನೋಡಿರಿ. ಬಟಾಣಿ ಆಲ್ರೆಡಿ ಬೆಂದ್ಬಿಟ್ಟಿತ್ತು. ಈಗ ಕೈಯಿಂದ ಮುಟ್ಟಿ ನೋಡಿದ್ರೆ ಅವಾಗಲೇ ಫುಲ್ ಮೆತ್ತಗೆ ಅನ್ಸಕ್ಕಂತಿತ್ತು. ಫುಲ್ಲು ಮೆತ್ತಗನೂ ಕುದಿಸ್ಕೊಬೇಡಿ ಗೈಸ್. ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ತೀವಲ್ಲ ಅವಾಗ ಫುಲ್ಲು ಗೊಜ್ಜು ಥರ ಆಗ್ಬಿಡುತ್ತೆ. ಸೊ ಸ್ವಲ್ಪ ಒಂದು ರೇಂಜ್ ಒಳಗೆ ಕುದಿಸ್ಕೊಳ್ರಿ. ನೋಡಿರಿ ಆ ಬಟಾಣಿ ಕಾಳನ್ನ ಆ ಗ್ರೇವಿಗೆ ಆ್ಯಡ್ ಮಾಡ್ಕೋಬೇಕು. ನೋಡಿರಿ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಕೈಯಿಂದ ತಿರುಗ್ಕೊಳ್ಳಿ ಗೈಸ್ ಸ್ಪೂನ್ ತೊಗೊಂಡು. ನೋಡಿರಿ ಎಷ್ಟು ಚೆಂದ ಕಾಣಕಂತೈತಿ ಗ್ರೀನ್ ಆಗಿ. ಮತ್ತು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಗೈಸ್, ಆ ನೀರನ್ನ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಬೋದು. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಗೈಸ್. ಮಸ್ತಾಗಿರುತ್ತೆ ಅನಿಸುತ್ತೆ. ಟೇಸ್ಟ್ ಗೊತ್ತಿಲ್ಲ, ಆಮೇಲೆ ಅನನ್ಯ ಅಮೂಲ್ಯ ನೋಡಿ ಹೇಳ್ತಾರೆ ತಡ್ರಿ ನಿಮ್ಗೆ. ನೋಡಿರಿ ಆ ನೀರನ್ನ ಇಟ್ಕೊಂಡಿರ್ತೀವಲ್ಲ ಅದನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಡ್ರಿ. ಹಂಗೆ ಹಿಟ್ಟು ರೆಡಿ ಮಾಡಿದ್ದೆ. ಯಾರಿಗೆ ಬಟಾಣಿ ಕಾಳು ಇಷ್ಟ ಗೈಸ್ ಈ ಥರ ಟ್ರೈ ಮಾಡಿ ನೋಡಿರಿ. ನಾರ್ಮಲ್ ಹಂಗೆ ಸುಮ್ಮ ಮಾಡ್ಕೊಳಕ್ಕಿಂತ ಈ ಥರ ಗ್ರೇವಿ ಥರ ಮಾಡ್ಕೊಂಡ್ರೆ ಹೋಟೆಲ್ ಥರ ಟೇಸ್ಟ್ ಕೊಡುತ್ತಾ. ನಾನು ಆಲ್ರೆಡಿ ಉಪ್ಪು ಹಾಕಿದ್ದೆ, ಬಟ್ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ಸಕ್ಕಂತಿತ್ತು. ಅದಕ್ಕೋಸ್ಕರ ನೀವು ಟೇಸ್ಟ್ ಮಾಡಿ ನೋಡಿ ಆಮೇಲೆ ಉಪ್ಪು ಹಾಕೊಳ್ರಿ ಗೈಸ್ ಕಡಿಮೆ ಆದರೆ. ನೋಡಿರಿ ಫೈನಲಿ ಬಟಾಣಿ ಕಾಳು ಪಲ್ಯ ಮುಗೀತು. ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ ಗೈಸ್, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಮೇಲೆ ಹಾಕಿದ್ರೆ ಆಲ್ರೆಡಿ ಮಿಕ್ಸಿ ಒಳಗೂ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೇಲೆ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ. ನೋಡಿರಿ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ, ಎಲ್ಲ ಆಫ್ ಮಾಡ್ತಾಯಿದ್ದೀನಿ. ಮಸ್ತಾಗಿದೆ ಅನ್ಸಕ್ಕಂತೈತಿ ನೋಡಿದ್ರೇ. ಅಮೂಲ್ಯ ನೋಡಿರಿ ಬಿಲ್ಡಪ್ ಕೊಡಕ್ಕಂತಾಳೆ ತಿನ್ನೋಕೆ. ಇವಾಗ ಏನು ಮಾಡಿದ್ರು ಸಮಾಧಾನ ಇಲ್ಲ ಗೈಸ್. ಸಮೋಸ ಮಾಡ್ಬೇಕಿಲ್ಲ ಮಮ್ಮಿ, ಅದನ್ನು ಮಾಡಬೇಕಿಲ್ಲ ಮಮ್ಮಿ ಅನ್ನಕ್ಕಂತಿದ್ಲು. ಬಯಸ್ಕೊಂಡು ಸುಮ್ಮನೆ ನನ್ನ ಜೊತೆಗೆ ತಿನ್ನಕ್ಕಂತಿದ್ಲು. ನೋಡಿರಿ ಮಸ್ತಾಗಿತ್ತಂತೆ ಹೇಳಕ್ಕಂತಿದ್ಲು ಅಮೂಲ್ಯ ಗೈಸ್. ಬೇಗ ಸ್ನಾನ ಮಾಡ್ಕೆ ಬಂದು ಫಸ್ಟ್ ಆಕೆ ಊಟಕ್ಕೆ ಕುಂತ್ಕೊಂಡ್ಬಿಟ್ಟಿದ್ಲು. ಆನನ್ನೇ ನೋಡಿರಿ ಪಾಪ ಗೈಸ್ ನನಗೆ ಹೆಲ್ಪ್ ಮಾಡಕ್ಕಂತಿದ್ಲು. ಯಾಕಂದರೆ ಇವತ್ತು ಎಲ್ಲರೂ ಜಲ್ದಿ ಎದ್ದಿದ್ವಿ ಇವತ್ತು. ನಾನು ಎದ್ದಿದ್ನೆಲ್ಲ, ಸೊ ಅವ್ರನ್ನೂ ಕೂಡ ಜಲ್ದಿ ಎಬ್ಸಿದ್ದೆ ಇವತ್ತು. ಅಮೂಲ್ಯ ಊಟ ಮಾಡಕ್ಕಂತಿದ್ಲು, ಅನನ್ಯ ನನಗೆ ಹೆಲ್ಪ್ ಮಾಡಕ್ಕಂತಿದ್ಲು. ಅದಕ್ಕೆ ನೀನು ತಿಂಡಿ ಪೋತೀವ ಅಮೂಲ್ಯ ಫಸ್ಟ್ ತಿನ್ನಕ್ಕೆ ನಿನಗೆ ಅಂತೇಳಿ ಬೈಯಾಕೊಂತಿದ್ನೆ. ಅನನ್ಯ ನಗಾಕೊಂತಿದ್ಲು. ಅದಕ್ಕೆ ಪಾಪ ಗೈಸ್ ಅನನ್ಯ ಅವಾಗಿಂದ ಚಪಾತಿ ಮಾಡ್ಕೊಡಕಂತಳ್ರಿ. ಇದು ನಮ್ಮ ಜೊತೆನವ್ರು ತಂದಿದ್ದು ನೋಡ್ರಿ ಗೈಸ್. ಅವ್ರ ಹತ್ರ ಎರಡಿದ್ದು ನಮ್ಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟು ಕಳ್ಸ್ಯಾರ. ಹೆಂಗಿತ್ತವ ಎಕ್ಸ್ಪೀರಿಯನ್ಸ್ ಮಾಡೋದು? ಈಸಿ, ಆರಾಮ್ ಮಾಡ್ಬೋದಲ್ಲ ಚಪಾತಿ. ನೋಡ್ರಿ ಅನನ್ಯ ಚಪಾತಿ ಏನಿಲ್ಲ ಗೈಸ್, ನಾ ಪ್ರಮೋಷನ್ ಏನು ಮಾಡೋಕ್ಕಂತಿಲ್ಲ, ಸುಮ್ಮನೆ ತೋರಿಸಿದೆ ಅಷ್ಟ.
ಯೂಸ್ಫುಲ್ ಇದೆ ಗೈಸ್, ಮಾಡ್ಬೋದು. ಇದು ನೋಡ್ರಿ, ಕೆಲ್ಸಕ್ಕೆ ಕರಿಬೇಡ್ರಿ, ಉಣಕ್ ಮರಿಬೇಡ್ರಿ ಅನ್ನೋದು ನೋಡ್ರಿ ಕ್ಯಾಟಗರಿ. ಅಯ್ಯೋ ಗಾಶ್ ನಿನ್ನೆ ನಾನೇ ಕಸ ಬೆಳೆದೀನಿ ಬಂದ ಮಾಡಿರ್ತಾಳ, ಒಂದೇ ದಿನ ಮಾಡಿರ್ತಾಳ, ಒಂದಿನ ಮಾಡಿರೋದನ್ನ 100 ದಿನ ಹೇಳ್ತಾಳ. ಮೊನ್ನೆ ಬಾತ್ರೂಮ್ ತೊಳ್ದಿನಿ, ಅದನ್ನ ತೊಳ್ದಿನಿ ಅಂತ 100 ಸಲ ಹೇಳಿದ್ಲು. 100 ಸಲ ಹೇಳಿದೇನ ಅದನ್ನ. ಹೆಂಗಾಗಿತ್ತು? ಯಾವ ಸ್ಟೈಲ್ನಾಗ ಆಗ್ಯದ? ಮದ್ವೆ ಸ್ಟೈಲ್ನಾಗ ಆಗೈತೆ. ಅಲ್ಲೇ 2 ಚಪಾತಿ ತಿಂದು ತಿನ್ನಕ್ ಬ್ಯಾಸರ ಅಂತೆ. ಗೈಸ್ ನೋಡ್ರಿ, ಬಿಸಿ ಬಿಸಿ ಹೋಗಿ ಬರತ್ತದ ಹಾಟ್ ಬಾಕ್ಸ್ನಾಗ ಹಾಕಿಟ್ಟಿನಿ ಗೈಸ್. ಇದು ನನ್ನ ಮದ್ವೆಲಿ ಕೊಟ್ಟಿದ್ದು ಹಾಟ್ ಬಾಕ್ಸ್ ಇದೆ. ನಾ ಮದ್ವೆ ಕೊಟ್ಟಿದ್ದೆ ಹಾಟ್ ಬಾಕ್ಸ್ ಗೈಸ್. ನೋಡ್ರಿ, ಅನನ್ಯ ಹೋಗಷ್ಟಿಗೆ ಚಪಾತಿ ಮಾಡಿಬಿಟ್ವಿ. ಹೆಂಗಾಗಿತ್ತು ನೋಡೋಣ ತಿಂದು. ನಿನ್ನ ಹಾನೆಸ್ಟ್ ರಿವ್ಯೂ ಹೇಳು. ನಾನೇನು ಅವ್ರಿಗೆ ಹೇಳಿಕೊಟ್ಟಿರಲ್ಲ ಗೈಸ್. ಅಂಬಲೆಲ್ಲ ಪ್ಲೇಟ್ನಾಗ ತಿನ್ನಕ್ ಕುಂತಾಗ. ಈಗ ಮೊದಲೇ ಇಂಥವು ಕಾಳು ಅಂದ್ರೆ ಭಾಳ ಇಷ್ಟ, ಹಸಿ ಕಾಳು ಅಂಥವೆಲ್ಲ. ಅದ್ರೊಳಗೆ ಇನ್ನ ಗೋಡಂಬಿ ಹಾಕಿದ್ರೆ ಮಸ್ತ್ ಹೋಟೆಲ್ ಸ್ಟೈಲ್ ಬರ್ತಿತ್ತು. ಗೋಡಂಬಿ ಎಲ್ಲ ನೋಡಿದಲ್ಲ ಮೊನ್ನೆ, ಇರುವಿ ಎಲ್ಲ ತಿಂತಾವ. ಎಷ್ಟಕ್ಕೊಂದ ಗಾಯ್ಸ್, ಇಷ್ಟಕ್ಕೊಂದ ಗೋಡಂಬಿ ಇದ್ವು. ಇರುವಿ ಎಲ್ಲ ಮುತ್ಕೊಂಡು ತಿನ್ಕೊಂಬಿಟ್ಟವು. ಒಂದಿಷ್ಟು ಇಟ್ಟಿಟ್ಟು ಉಳಿಸಿದ್ವು, ಒಂದು ಚೆಲ್ಲಿಬಿಟ್ಟೆ ನಾಯಿಗೆ ಹಾಕ್ಬಿಟ್ಟೆ. ಚಲೋ ಆಗೈತೆ, ಹೋಟೆಲ್ ಥರ ಆಗೈತಿ. ನಂಗೆ ನಾರ್ಮಲ್. ಅದ್ರೊಳಗಿನ್ನ ಅನನ್ಯ ಅದ್ರೊಳಗೆ ಆಲೂಗಡ್ಡೆ ಎಲ್ಲ ಹಾಕಿ ಮಾಡಬೇಕಲ್ಲ, ಮಸ್ತ್ ದ್ರಾಕ್ಷಿ ಹಾಕ್ಬಾರ್ದೆ. ಸುಮ್ಮನೆ ನಾರ್ಮಲ್ ಬಟಾಣಿ ಕಾಳು ಅಷ್ಟೇ. ಇದು ಹಾಕಿನಿ, ಕಾಣವಲ್ತು, ಮಿಕ್ಸಿಗೆ ಹಾಕಿನಿ. ಎದಕ್ಕೆ? ಆನಿಯನ್ ಅಂದ್ರೆ ಏನು? ಹಾಕಿನಿ, ಮಿಕ್ಸಿಗೆ ಹಾಕಿನಿ. ಬೇಡ ಹಂಗಂದ್ರೆ ಹಿಂಗ, ಹಿಂಗಂದ್ರೆ ಹಂಗಂದ್ರೆ ಹಿಂಗೆ ಇರ್ಬೇಕು, ಗ್ರೇವಿ ಥರ ಇರ್ಬೇಕದ. ನೋಡಿ ಅಂದ್ರೆ ಒಂದೇ ಇದನ್ನ ಹಾಕಿನಿ, ಸಣ್ಣದು ಹೆಚ್ಚು ಹಾಕಿನಿ. ಆ ಥರ ಕೈಗೆ ಬಾಯಿಗೆ ಸಿಗಬಾರ್ದು ಅಂತೇಳಿ ಅದ್ರೊಳಗೆ ಹಾಕೀನಿ. ಭಾಳ ಭಾಳ ಮಾಡಲ್ಲ ನಾವು ಬಟಾಣಿ ಕಾಳು ಪಲ್ಯ, ರೇರ್. ಅಂದ್ರೆ ಅದ್ರ ಜೊತೆಗಿನ ಪೂರಿ ಜೊತೆಗೆ ತಿನ್ಬೋದು ಗೈಸ್. ಮತ್ತೆ ಪೂರಿ ಜೊತೆ ಮಸ್ತ್ ಆಗುತ್ತೆ. ಅದ್ರೊಳಗಿನ ಆಲೂಗಡ್ಡೆ ಹಾಕಿದ್ರೆ ಇನ್ನೂ ಮಸ್ತ್ ಆಗುತ್ತೆ ಪೂರಿ ಜೊತೆಗೆ. ಹೌದಾ? ಮತ್ತಿದು ಅದ್ರೊಳಗನೆ ಗೈಸ್, ಅದೇ ಗ್ರೇವಿ ಒಳಗೆ ನಾವು ಬಟಾಣಿ ಕಾಳು ಬದಲು ಪನ್ನೀರ್ ಹಾಕೋಬೋದು. ಮತ್ತೆ ಅದು ಕಾಳು ಹಾಕಿ ಚೆನ್ನ ಮಸಾಲ ಅಂತ ಮಾಡ್ತಾರೆ ನೋಡ್ರಿ ಗೈಸ್, ಇಂಥವು ದೊಡ್ಡ ಕಾಳು, ಅದನ್ನ ಹಾಕಿ ಅವನು ಮಾಡ್ಬೋದು. ಒಟ್ಟು ನಮ್ಗೆ ಏನಾದರೂ ವೆರೈಟೀಸ್ ಮಾಡ್ಕೋಬೋದು ಅದೇ ಗ್ರೇವಿ ಹಾಕೊಂಡು. ಎಲ್ಲಿ ಸಿಗ್ತಾವ ಅಂಗಡಿ ಒಳಗೆ ಗೈಸ್. ಕಣ್ ನೋಡ್ರಿ, ಇವಾಗ ನಂಗೆ ಲೈಟಾಗಿ ಎದ್ದು ಬರಕಂತೈತಿ. ಅನನ್ಯ ನಾನು ಏನಾದರೂ ಇವಾಗ ಮಕ್ಕಂಡಿದ್ನಿ ಅಂತ, ಅವಾಗ ಲೇಟಾಗಿ ಮಕ್ಕಂಡಿದ್ನಿ ಅಂದ್ರೆ ಗೈಸ್ ಇವಾಗ ಎಚ್ಚರಾಕಿತ್ತು ನೋಡ್ರಿ. ಅದಕ್ಕೋಸ್ಕರ ಅನನ್ಯ ಆಮೇಲೆ ಬೇರೆ ಸ್ಕೂಲಿಗೆ ಹೋಗ್ತಾರಲ್ಲ, ಮತ್ತೆ ಮಲಗಿದ್ರೆ ಮತ್ತೆ ಒಬ್ರಿಗೆ ಆಗಲ್ಲ ಅಂತೇಳಿ ಎದ್ದು ಬಂದೆ ನೋಡ್ರಿ ಗೈಸ್. ಅದಕ್ಕೋಸ್ಕರನೇ ಇವತ್ತು ಚಪಾತಿ ಈ ಪಲ್ಯ ಮಾಡೋಕ್ಕೆ ಸಾಧ್ಯ ಆಯಿತು. ಮತ್ತು ನಮ್ಮ ಅದೇ ಹೆಲ್ಪ್ ಮಾಡಲ್ಲ ಅಂತ ಅನ್ನಕಂತಿದ್ವಿ. ಅಡುಗೆ ಮಾಡುವಾಗ ಅವ್ರಿಗೆ ಅಲ್ಲಿ ಯಾವಾಗಲೂ ನಾನು ಅಡುಗೆ ಮಾಡುವಾಗ ನಾನು ಒಬ್ಬಕ್ಕೆ ಮಾಡಿ ರೂಢಿ. ಅವ್ರೇನು ಅಡ್ಡಪಡ್ಡ ಬರೋಂಗಿಲ್ಲ. ಅವರೆಲ್ಲ ಹೊರಗಡೆ ಸ್ವಲ್ಪ ಕಸ ಹೊಡೆಯೋದು, ನೀರಿಂದು ಅವರೆಲ್ಲ ಮಾಡ್ತಾರೆ. ನಾನು ಅಡುಗೆದಷ್ಟೇ ನಾನು ಮಾಡಕತ್ತೀನಿ ಪ್ರೆಸೆಂಟ್. ಅಲ್ಲ ನಾನೇ ಟೈಮ್ ಆಯ್ತು. ನಿಖಿಲಾರ್ ಬಗ್ಸ್ತಾರೆ ಗೈಸ್, ಇದು ತಿನ್ನವಲ್ರಿ ಇವರು. ಓಕೆ ಗೈಸ್, ಇವಾಗ ನಾಳೆ ಏನಪ್ಪ ಅಂತಂದರೆ ಹೇಳಿದ್ದೆ ನಿಮ್ಗಾಗಲೇ, ಅಮೂಲ್ಯರ ಡ್ಯಾನ್ಸ್, ಅನನ್ಯರ ಡ್ಯಾನ್ಸ್. ಸ್ಕೂಲ್ಗೆ ಹೋಗ್ತೀನಿ, ವಿಡಿಯೋ ಮಾಡ್ತೀನಿ, ಹಾಗೆ ಬ್ಲಾಗ್ನ ನೋಡ್ತಾ ಇರ್ರಿ. ಮತ್ತು ಪ್ರಿಪ್ರೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಇವರು ಡ್ಯಾನ್ಸಿಗೆ ಏನೇನು ಡ್ರೆಸ್ ತೊಗೊಂಡಾರ, ಮತ್ತು ಯಾವ ಡ್ರೆಸ್ ತೊಗೊಂಡ್ರ, ಎಲ್ಲಿ ಆರ್ಡ್ರ್ ಮಾಡಿದ್ದು, ಹೆಂಗೆ ಸ್ಟಿಚ್ ಮಾಡ್ತೀನಿ ಬ್ಲೌಸ್, ಯಾವ ಸಾಂಗ್ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೆ. ನೋಡೋಣ ಬನ್ನಿ ಗೈಸ್, ಆದರೆ ಆ ವಿಡಿಯೋ ಮಾಡ್ತೀನಿ, ಟ್ರೈ ಮಾಡ್ತೀನಿ. ನೋಡಿದ್ರೆಲ್ಲ ಇವಾಗ ಜಸ್ಟ್ ಊಟಕ್ಕೆ ಎತ್ತೀನಿ. ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳ್ತೀನಿ ಬರ್ರಿ. ಚಪಾತಿ ಪಾಪ ಗೈಸ್ ಅನನ್ಯ ಹೆಲ್ಪ್ ಮಾಡಿಲ್ಲ. ಒಬ್ಳಿಗೆ ಅಂದರೆ ಅದು ಕಂಫರ್ಟೇಬಲ್ ಆಗಲ್ಲ. ಟೈಮ್ ಬೇರೆ ಇವತ್ತು ಬೇರೆ ಎದ್ಬಿಟ್ಟಿದ್ದೆಲ್ಲ, ಸೊ ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡು ನಾನೇ ಮಾಡಿದೆ. ಅರಣ್ಯ ಅಮೂಲ್ಯ ಇಷ್ಟ ಆಗೈತೆ ಅಂತ ಹೇಳಿದರು. ಹಸ್ಬೆಂಡ್ ಬಾಕ್ಸಿಗೆ ಹೊಲಕ್ಕೆ ಕಟ್ಕೊಂಡು ಹೋಗ್ಯಾರ, ತೋಟಕ್ಕೆ ಕಟ್ಕೊಂಡು ಹೋಗ್ಯಾರ. ನಿಜ ಮಸ್ತಾಗಿದೆ ಗೈಸ್, ನಿಜ ಟ್ರೈ ಮಾಡಿ. ಮತ್ತು ನಾನು ಡೈಲಿ ವ್ಲಾಗ್ನಾಗ ರೆಸಿಪೀಸ್ ಮಾಡಕಂತೀನಲ್ಲ, ಜಾಸ್ತಿ ಜನ ಲೈಕ್ ಮಾಡಕಂತೀರಿ ಮತ್ತು ಟ್ರೈ ಮಾಡಕಂತೀರಿ ಕೂಡ.
ಕಮೆಂಟ್ ಮಾಡಕಂತೀರಿ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಟ್ರೈ ಮಾಡಿರಿ, ನಿಜ ಮಸ್ತಾಗೈತಿ. ಇದ್ರ ಜೊತೆನೂ ಅಲ್ಲ ಗೈಸ್, ಪೂರಿ ಜೊತೆನೂ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ಬಟ್ ಚಪಾತಿ ಜೊತೆಗಂದ್ರೆ ಟೇಸ್ಟಿಯಾಗಿರುತ್ತೆ ಅಂತ ಮಾಡಿದೆ ನಾನು. ಮತ್ತು ಇನ್ನೊಬ್ಬರು ಯಾರೋ ಕಾವೇರಿ ಅಂತ ಅವ್ರು ನಂಗೆ ಕಮೆಂಟ್ ಹಾಕ್ತಿರ್ತಾರೆ. ಅವರು ಮಗ ಶ್ರೇಯಶ್ ಮತ್ತು ವೇದಾಂತ್ ಅಂತ ಅವರು ವಿಡಿಯೋ ನೋಡ್ತಾರಂತ. ಹಾಯ್, ಹೇಗಿದ್ದೀರಾ ಪಾಪುನ ಏನು ದೊಡ್ಡವರ ಗೊತ್ತಿಲ್ಲ. ಅವ್ರಿಗೆ ಹಾಯ್, ನನ್ನ ಕಡೆಯಿಂದ ಹಾಯ್ ಶ್ರೇಯಶ್ ಮತ್ತು ವೇದಾಂತ್. ಮತ್ತು ಇನ್ನೊಬ್ರು ಯಾರೋ ಅವ್ರ ಮಗನ ಬರ್ತಡೇ ಐತಂತ, ಅವ್ರೇನು ಹೆಸರು ಹೇಳಿಲ್ಲ. ಅವ್ರಿಗೂ ಹ್ಯಾಪಿ ಬರ್ತ್ಡೇ ನನ್ನ ಕಡೆಯಿಂದ. ಖುಷಿಯಾಗಿರು ಪಾಪು. ಓಕೆ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದ್ರೆ ಭಾಳ ಲಾಂಗ್ ಆಗಿಬಿಡುತ್ತಾ. ನೆಕ್ಸ್ಟ್ ಏನು ಮಾಡ್ತೀನಿ, ಮತ್ತು ನಾಳೆ ಡ್ಯಾನ್ಸಿಗೆ ಅಂತ ಹೇಳಿದ್ನಲ್ಲ, ಆ ವಿಡಿಯೋ ಕೂಡ ಮಾಡ್ತೀನಿ. ಮತ್ತು ಪ್ರಿಪ್ರೇಷನ್ ವಿಡಿಯೋ ಮಾಡ್ತೀನಿ, ಯಾವ ಡ್ರೆಸ್ ತೊಗೊಂಡಿವಿ ಅನನ್ಯಾಗ, ಅಮೂಲ್ಯಾಗ ಯಾವ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಡ್ಯಾನ್ಸಿಗೆ ಅಂತ ಹೇಳ್ತೀನಿ. ಹಾಗೆ ನನ್ನ ವಿಡಿಯೋನ ನೋಡ್ತಾಯಿದ್ದೀನಿ. ಕಮೆಂಟ್ ಮಾಡಿರಿ. ಬಾಯ್.